our channel. Please subscribe my channel. ಎಲ್ಲರಿಗೂ ನಮಸ್ಕಾರಗಳು ಮಕ್ಕಳೇ. ಈ ವಿಡಿಯೋದಲ್ಲಿ ನಾವು 5ನೇ ತರಗತಿಯ ಕನ್ನಡ ವಿಷಯದ ಭಾಗ 1ರಲ್ಲಿನ ಮೊದಲ ಪದ್ಯವಾದ ಗಿಡಮರ ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ. ಈ ಪದ್ಯವನ್ನು ಕವಿ ಸತ್ಯಾನಂದ ಪಾತ್ರೋಟರು ಬರೆದಿದ್ದಾರೆ. ಕವಿ ಪರಿಚಯವನ್ನು ತಿಳಿಯೋಣ ಮಕ್ಕಳೇ. ಕವಿಯ ಹೆಸರು ಸತ್ಯಾನಂದ ಪಾತ್ರೋಟ. ಸ್ಥಳ ಬಾಗಲಕೋಟೆ. ವೃತ್ತಿ ಇವರು ಅಧ್ಯಾಪಕರಾಗಿದ್ದರು. ಕೃತಿಗಳು ಕರಿನೆಲದ ಕಲೆಗಳು, ಜಾಜಿ ಮಲ್ಲಿಗೆ, ಕಲ್ಲಿಗೂ ಗೊತ್ತಿರುವ ಕತೆ, ಕರಿಯ ಕಟ್ಟಿದ ಕವನ. ಇವರಿಗೆ ಲಭಿಸಿದಂತಹ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ. ಆಯ್ಕೆ ಗಿಡಮರ ಎಂಬ ಪದ್ಯವನ್ನು ಕರಿಯ ಕಟ್ಟಿದ ಕವನ ಎಂಬ ಕವನ ಸಂಕಲನದಿಂದ ಆರಿಸಲಾಗಿದೆ. ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ. ಮುಖ್ಯ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲ ಪ್ರಶ್ನೆ, ಯಾರೇ ಏನೇ ಮಾಡಿದರೂ ಗಿಡಮರ ಏನು ಮಾಡುತ್ತವೆ? ಉತ್ತರ, ಯಾರೇ ಏನೇ ಮಾಡಿದರೂ ಗಿಡಮರಗಳು ದಿವ್ಯ ಮೌನವನ್ನು ಮಾಡುತ್ತವೆ. ಪ್ರಶ್ನೆ 2, ಕಡಲುಕ್ಕುವ ಚೇತನ ಎಲ್ಲಿ ಕಾಣಬರುತ್ತದೆ? ಉತ್ತರ, ಕಡಲುಕ್ಕುವ ಚೇತನವು ಗಿಡಮರಗಳು ಚಿಗುರುವಲ್ಲಿ ಕಂಡುಬರುತ್ತದೆ. ಪ್ರಶ್ನೆ 3, ಅದು ಇದು ಎಣಿಸದಿರುವುದು ಯಾವುದು? ಉತ್ತರ, ಅದು ಇದು ಎಂಬ ಭೇದ ಭಾವವನ್ನು ಗಿಡಮರಗಳು ಎಣಿಸುವುದಿಲ್ಲ. ಪ್ರಶ್ನೆ 4, ಗಿಡಮರಗಳು ಹೇಗೆ ಬೆಳೆದು ಅರಳುತ್ತಿವೆ? ಉತ್ತರ, ಗಿಡಮರಗಳು ಬಿಸಿಲು, ಮಳೆ ಮತ್ತು ಚಳಿಯ ಕಷ್ಟಗಳನ್ನು ಸಹಿಸಿಕೊಂಡು ಬೆಳೆದು ಅರಳುತ್ತವೆ. ಮುಖ್ಯ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲ ಪ್ರಶ್ನೆ, ಬೆಳೆದು ನಿಂತ ಗಿಡಮರ ಹೇಗಿವೆ? ಉತ್ತರ, ಗಿಡಮರಗಳು ಕಪ್ಪಾದ ಬೊಡ್ಡೆಯನ್ನು ಹೊಂದಿ ಹಸಿರು ಬಣ್ಣದ ಎಲೆಗಳು, ಬಣ್ಣ, ಆಕಾರ ಮತ್ತು ಹೂಗಳನ್ನು ಹೊಂದಿ ಅಂದವಾಗಿ ಬೆಳೆದು ಸುವಾಸನೆಯನ್ನು ಬೀರುತ್ತಾ ನೋಡುಗರ ಮನಸ್ಸನ್ನು ತಣಿಸುತ್ತವೆ. ಪ್ರಶ್ನೆ 2, ಯಾರ ಮಾತಿನಂತೆ ಮನ ಇಲ್ಲ, ಏಕೆ? ಉತ್ತರ, ಮನುಷ್ಯನಲ್ಲಿ ಮಾತಿನಂತೆ ಮನ ಇಲ್ಲ. ಏಕೆಂದರೆ ಮನುಷ್ಯನ ಮನಸ್ಸಿನಲ್ಲಿ ಲಿಂಗ, ವರ್ಣ, ಜಾತಿ, ಧರ್ಮ ಎಂಬ ಭೇದ ಭಾವಗಳು ತುಂಬಿವೆ. ಪ್ರಶ್ನೆ 3, ಗಿಡಮರಗಳು ಯಾವುದನ್ನು ಮೀರಿ ಬೆಳೆದಿವೆ? ಉತ್ತರ, ಗಿಡಮರಗಳು ಜಾತಿ, ಧರ್ಮ, ವರ್ಣ, ಲಿಂಗ ಎಂದು ಭೇದ ಭಾವವನ್ನು ಮಾಡದೆ ಇವುಗಳನ್ನೆಲ್ಲ ಮೀರಿ ಬೆಳೆದು ನಾವೆಲ್ಲರೂ ಒಂದೇ ಎಂಬ ಭಾವವನ್ನು ಮತ್ತು ಸಮಾನತೆಯನ್ನು ಸಾರುತ್ತಿವೆ. ನಂತರ ಈ ಮುಖ್ಯ ಪ್ರಶ್ನೆ, ಬಿಟ್ಟ ಸ್ಥಳವನ್ನು ಪದ್ಯದಿಂದ ಆರಿಸಿದ ಸೂಕ್ತ ಪದಗಳಿಂದ ತುಂಬಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಗಮನಿಸಿ. ಎಂಥ ಸೊಗಸು, ಏನು ಕಂಪು, ರೆಂಬೆ ಕೊಂಬೆ ಚಿಗುರುವಲ್ಲಿ, ಮನುಷ್ಯನಲ್ಲಿ ಮಾತು ಉಂಟು, ಜಾತಿ ಗೀತಿ ಲಿಂಗಧರ್ಮ, ಬೆಳೆದು ನಿಂತ ಗಿಡಮರ, ಕಡಲುಕ್ಕುವ ಚೇತನ, ಮಾತಿನಂತೆ ಇಲ್ಲ ಮನ, ಮೀರಿ ಬೆಳೆದ ಗಿಡಮರ. ಹೀಗೆ ಸೂಕ್ತ ಪದಗಳಿಂದ ಬಿಟ್ಟ ಸ್ಥಳಗಳನ್ನು ತುಂಬಿ ಮಕ್ಕಳೇ. ಈ ಮುಖ್ಯ ಪ್ರಶ್ನೆ, ಕೆಳಗೆ ನೀಡಿರುವ ಪದಗಳಲ್ಲಿ ಗಿಡಮರಗಳಿಗೆ ಮತ್ತು ಮಾನವನಿಗೆ ಸಂಬಂಧಿಸಿರುವ ಪದಗಳನ್ನು ಪ್ರತ್ಯೇಕವಾಗಿ ಪಟ್ಟಿ ಮಾಡಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಗಮನಿಸಿ. ನೋಡಿ ಮಕ್ಕಳೇ, ಈ ಕೋಷ್ಟಕದಲ್ಲಿ ಗಿಡಮರಗಳಿಗೆ ಮತ್ತು ಮಾನವನಿಗೆ ಸಂಬಂಧಿಸಿದ ಪದಗಳಿವೆ. ನೀವು ಅವುಗಳನ್ನು ಪ್ರತ್ಯೇಕ ಮಾಡಿ ಬರಿಬೇಕು. ಗಿಡಮರಗಳಿಗೆ ಸಂಬಂಧಿಸಿದ ಪದಗಳು ಬೊಡ್ಡೆ, ಚಿಗುರು, ಕೊಂಬೆ, ಹಸಿರು, ಹೂ, ರೆಂಬೆ. ಮಾನವನಿಗೆ ಸಂಬಂಧಿಸಿದ ಪದಗಳು ಮನ, ಮಾತು, ಜಾತಿ, ಅವಳು, ಅವನು, ಧರ್ಮ. ಹೀಗೆ ನೀವು ಸಹ ಗಿಡಮರಗಳಿಗೆ ಸಂಬಂಧಿಸಿದ ಪದಗಳು ಮತ್ತು ಮಾನವನಿಗೆ ಸಂಬಂಧಿಸಿದ ಪದಗಳನ್ನು ಪ್ರತ್ಯೇಕಿಸಿ ಬರೆಯಿರಿ ಮಕ್ಕಳೇ. ನಂತರ ಚಟುವಟಿಕೆಯನ್ನು ಗಮನಿಸಿ ಮಕ್ಕಳೇ. ಕೆಳಗೆ ನೀಡಿರುವ ಪದಗಳನ್ನು ಅಕಾರಾದಿಯಾಗಿ ಬರೆಯಿರಿ. ವರ್ಣಮಾಲೆಯಲ್ಲಿರುವ ಅಕ್ಷರಗಳ ರೀತಿ ಮೊದಲು ಯಾವ ಅಕ್ಷರ ಬರುತ್ತೆ ಅಂತ ನೋಡ್ಕೊಂಡ್ಬಿಟ್ಟು ಅಂತಹ ಪದಗಳನ್ನು ಆಯ್ದು ಅಕಾರಾದಿಯಾಗಿ ಬರೀಬೇಕು ಮಕ್ಕಳೇ. ನೋಡಿ, ಮೊದಲು ಎಲೆ, ಆಮೇಲೆ ಎಂತ, ಏನು, ಕಡಲು, ಕರಿದು, ಕಂಪು, ಕೊಂಬೆ, ಗಿಡ, ಚಿಗುರು, ಚೇತನ, ತರತರ, ದಿವ್ಯ, ನಿಂತ, ಬೆಳೆ, ಬೊಡ್ಡೆ, ಮರ, ಮಾಡಲಿ, ಮೌನ, ರೆಂಬೆ, ಸೊಗಸು, ಹಸಿರು, ಹೂವು. ನಂತರ ಮುಖ್ಯ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ. ಪ್ರಕೃತಿಯಲ್ಲಿಲ್ಲದ ಭೇದ ಭಾವ ಮನುಷ್ಯನಿಗೆ ಬೇಕೇ? ಈ ಬಗ್ಗೆ ಯೋಚಿಸಿ, ಪುಟ್ಟ ಪ್ರಬಂಧ ಸಿದ್ಧಪಡಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ ಮಕ್ಕಳೇ, ಪ್ರಕೃತಿಯಲ್ಲಿ ಯಾವುದೇ ರೀತಿಯ ಭೇದ ಭಾವಗಳಿರಲ್ಲ. ಆದರೆ ಮನುಷ್ಯನಲ್ಲಿ ಶ್ರೀಮಂತ ಬಡವ ಅನ್ನೋ ಭೇದ ಭಾವವೂ ಇರುತ್ತೆ ಅಲ್ವಾ. ಹಾಗಾಗಿ ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ ಈ ಬಗ್ಗೆ ನೀವು ಸಹ ಯೋಚಿಸ್ಬಿಟ್ಟು ಒಂದು ಪುಟ್ಟ ಪ್ರಬಂಧವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಮನುಷ್ಯನಲ್ಲಿ ಶ್ರೀಮಂತ ಬಡವ ಅನ್ನೋ ಭೇದ ಭಾವವನ್ನು ಮಾಡ್ತಾನೆ, ಅಥವಾ ಅನುಸರಿಸುವ ಧರ್ಮದ ಮೇಲಾದರೂ ಭೇದ ಭಾವವನ್ನು ಮಾಡ್ತಾನಲ್ವಾ.
ಆದರೆ ಪ್ರಕೃತಿಯಲ್ಲಿ ಈ ರೀತಿಯ ಯಾವುದೇ ಭೇದ ಭಾವಗಳು ಇರೋದಿಲ್ಲ ಮಕ್ಕಳೇ. ಹಾಗಾಗಿ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಈ ಬಗ್ಗೆ ನೀವು ಸಹ ಯೋಚಿಸಿ ಪುಟ್ಟ ಪ್ರಬಂಧವನ್ನು ಸಿದ್ಧಪಡಿಸ್ರಿ ಅಂತ ಕೊಟ್ಟಿದ್ದಾರೆ. ಇದನ್ನು ನೋಡೋಣ ಮಕ್ಕಳೇ. ಪ್ರಕೃತಿಯು ಯಾವುದೇ ಭೇದ ಭಾವವನ್ನು ಮಾಡದೆ ನಮಗೆ ಗಾಳಿ, ನೀರು, ಬೆಳಕು, ಆಹಾರವನ್ನು ನೀಡುತ್ತೆ. ಆದರೆ ಮನುಷ್ಯ ಜಾತಿ, ಧರ್ಮ, ವರ್ಣ, ಲಿಂಗ ಎಂದು ಭೇದ ಭಾವ ಮಾಡುತ್ತಾ ಮನಸ್ಸನ್ನು ಹಾಳು ಮಾಡಿಕೊಂಡಿದ್ದಾನೆ. ಪ್ರಕೃತಿಯ ಕೊಡುಗೆ ಅಪಾರ. ನಾವು ಬದುಕಲು ಆಹಾರ, ನೀರು, ಗಾಳಿ, ಆಶ್ರಯಕ್ಕಾಗಿ ಸಾಮಗ್ರಿಗಳು ಮತ್ತು ಔಷಧವನ್ನು ನೀಡುತ್ತದೆ. ಮೂಲಭೂತ ಅಗತ್ಯಗಳನ್ನು ಮೀರಿ ಪ್ರಕೃತಿಯು ಸೌಂದರ್ಯ, ಸ್ಫೂರ್ತಿ ಮತ್ತು ಮಾನಸಿಕ ಮತ್ತು ಭಾವನಾತ್ಮಕ ಆರೋಗ್ಯಕ್ಕೆ ಕೊಡುಗೆ ನೀಡುತ್ತದೆ. ಪ್ರಕೃತಿಯಂತೆ ನಾವು ಸಹ ಯಾವುದೇ ಭೇದ ಭಾವವನ್ನು ಮಾಡದೆ ನಾವೆಲ್ಲರೂ ಒಂದೇ ಎಂಬ ಭಾವವನ್ನು ಹೊಂದಬೇಕು. ಈ ಮುಖ್ಯ ಪ್ರಶ್ನೆ ನಿಮಗೆ ಗೊತ್ತಿರುವ, ಸ್ನೇಹಿತರಿಗೆ ಗೊತ್ತಿರುವ, ಮನೆಯಲ್ಲಿನ ಹಿರಿಯರಿಗೆ ಗೊತ್ತಿರುವ ಮರಗಳ ಹೆಸರುಗಳನ್ನು ಪುನರಾವರ್ತನೆಯಾಗದಂತೆ ಪ್ರತ್ಯೇಕವಾಗಿ ಪಟ್ಟಿ ಮಾಡಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಉತ್ತರವನ್ನು ನೋಡಿ ಮಕ್ಕಳೇ. ತೆಂಗಿನ ಮರ, ಹಲಸಿನ ಮರ, ಮಾವಿನ ಮರ, ಆಲದ ಮರ, ಬೀಟೆ ಮರ, ಹುಣಸೆ ಮರ, ಗಂಧದ ಮರ, ಬೇವಿನ ಮರ, ತಾಳೆ ಮರ, ಹೊನ್ನೆ ಮರ, ಸಂಪಿಗೆ ಮರ, ಅಡಿಕೆ ಮರ, ನೇರಳೆ ಮರ. ಮಕ್ಕಳೇ, ನಿಮಗೆ ಇನ್ನೂ ಮರಗಳ ಹೆಸರು ಗೊತ್ತಿತ್ತು ಅಂದರೆ ಅವುಗಳನ್ನು ಸಹ ನೀವು ಬರಿಬಹುದು. ನಂತರ ಭಾಷಾಭ್ಯಾಸವನ್ನು ಗಮನಿಸಿ ಮಕ್ಕಳೇ. ಮುಖ್ಯ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಮೊದಲ ಪ್ರಶ್ನೆ, ಪುಲ್ಲಿಂಗ ಎಂದರೇನು? ಉತ್ತರ, ಗಂಡು ಎಂಬ ಅರ್ಥದಿಂದ ಬಳಸುವ ಪದಗಳು ಪುಲ್ಲಿಂಗಗಳು. ನಂತರ ಪ್ರಶ್ನೆ 2, ಸ್ತ್ರೀಲಿಂಗ ಎಂದರೇನು? ಹೆಣ್ಣು ಎಂಬ ಅರ್ಥದಿಂದ ಬಳಸುವ ಪದಗಳು ಸ್ತ್ರೀಲಿಂಗಗಳು. ಪ್ರಶ್ನೆ 3, ನಪುಂಸಕ ಲಿಂಗ ಎಂದರೇನು? ಉತ್ತರ, ಗಂಡು ಅಥವಾ ಹೆಣ್ಣು ಎಂಬ ಅರ್ಥದಿಂದ ಬಳಸುವ ಪದಗಳು ನಪುಂಸಕ ಲಿಂಗಗಳು. ನಂತರ ಮುಖ್ಯ ಪ್ರಶ್ನೆ ಮಕ್ಕಳೇ, ಲಿಂಗರೂಪ ಪರಿವರ್ತಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಗಮನಿಸಿ, ಸ್ತ್ರೀಲಿಂಗ ಇದ್ದರೆ ಪುಲ್ಲಿಂಗ ಬರಿಬೇಕು, ಪುಲ್ಲಿಂಗದಲ್ಲಿದ್ದರೆ ಸ್ತ್ರೀಲಿಂಗವನ್ನು ಬರಿಬೇಕು. ಶರಣ, ಶರಣೆ. ಇವಳು, ಇವನು. ಗೌಡತಿ, ಗೌಡ. ಅತ್ತೆ, ಮಾವ. ಅವನು, ಅವಳು. ಈ ರೀತಿಯಲ್ಲಿ ಲಿಂಗ ಬದಲಿಸಿ ಬರೆಯಿರಿ ಮಕ್ಕಳೇ. ನಂತರ ಈ ಮುಖ್ಯ ಪ್ರಶ್ನೆ, ಕೊಟ್ಟಿರುವ ಪದಗಳಲ್ಲಿ ಪುಲ್ಲಿಂಗ, ಸ್ತ್ರೀಲಿಂಗ ಹಾಗೂ ನಪುಂಸಕ ಲಿಂಗಗಳಾಗಿ ಆರಿಸಿ ಬರೆಯಿರಿ. ನೋಡಿ ಮಕ್ಕಳೇ, ಇಲ್ಲಿ ಕೊಟ್ಟಿರ್ತಕ್ಕಂತಹ ಪದಗಳಲ್ಲಿ ನೀವು ಪುಲ್ಲಿಂಗ, ಸ್ತ್ರೀಲಿಂಗ ಮತ್ತು ನಪುಂಸಕ ಲಿಂಗಗಳನ್ನು ಪ್ರತ್ಯೇಕಿಸಿ ಆರಿಸಿ ಬರಿಬೇಕು. ಗಮನಿಸಿ ಮಕ್ಕಳೇ, ಪುಲ್ಲಿಂಗದ ಪದಗಳು ಆತ, ಅಣ್ಣ, ತಾತ, ಗೆಳೆಯ. ಸ್ತ್ರೀಲಿಂಗದ ಪದಗಳು ಅರಸಿ, ತಾಯಿ, ರಾಧೆ, ಗಂಗೆ. ನಪುಂಸಕ ಲಿಂಗದ ಪದಗಳು ಕೋಗಿಲೆ, ಜಿಂಕೆ, ಗಿಳಿ, ಹಣ್ಣು. ನಂತರ ಭಾಷಾಭ್ಯಾಸವನ್ನು ಗಮನಿಸಿ ಮಕ್ಕಳೇ. ಕೆಳಗೆ ನೀಡಿರುವ ವಾಕ್ಯಗಳನ್ನು ಆವರಣದಲ್ಲಿ ನೀಡಿರುವ ಪದಗಳಲ್ಲಿ ಸೂಕ್ತವಾದುದನ್ನು ಆರಿಸಿ ವಾಕ್ಯ ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ. ಗಮನಿಸಿ, ಮೊದಲ ಬಿಟ್ಟ ಸ್ಥಳ, ಬೆಳದಿಂಗಳ ರಾತ್ರಿಯಲ್ಲಿ ಚಂದ್ರನಿಗಿರುವ ಡ್ಯಾಶ್ ನೋಡುವುದೇ ಆನಂದ. ಇಲ್ಲಿ 2 ಪದಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ. ಅದರಲ್ಲಿ ಸರಿಯಾದ ಪದವನ್ನು ನೀವು ಆರಿಸಿ ಬರಿಬೇಕು. ಇದಕ್ಕೆ ಸರಿಯಾದ ಪದ ಆಗಸವನ್ನು. ಬೆಳದಿಂಗಳ ರಾತ್ರಿಯಲ್ಲಿ ಚಂದ್ರನಿರುವ ಆಗಸವನ್ನು ನೋಡುವುದೇ ಆನಂದ. ನಂತರ 2ನೆಯ ಬಿಟ್ಟ ಸ್ಥಳ, ನಿನಗೆ ಪೆಟ್ಟಾಗಿರುವುದನ್ನು ಕಂಡಾಗ ನನಗೆ ಡ್ಯಾಶ್ ಬಂದಿತು. ಇದಕ್ಕೆ ಸೂಕ್ತ ಪದ ಅಳು. ನಿನಗೆ ಪೆಟ್ಟಾಗಿರುವುದನ್ನು ಕಂಡಾಗ ನನಗೆ ಅಳು ಬಂದಿತು. ನಂತರ 3ನೆಯ ಬಿಟ್ಟ ಸ್ಥಳವನ್ನು ಗಮನಿಸಿ, ನನ್ನ ಡ್ಯಾಶ್ ಬೆಂಗಳೂರು. ಇದಕ್ಕೆ ಸೂಕ್ತ ಪದ ಊರು. ನನ್ನ ಊರು ಬೆಂಗಳೂರು. ನಂತರ 4ನೆಯ ಬಿಟ್ಟ ಸ್ಥಳ, ಸಂಜೆ ಆಟ ಆಡಿ ಡ್ಯಾಶ್ ಅನಂತರ ಊಟ ಮಾಡುತ್ತೇನೆ. ಇದಕ್ಕೆ ಸೂಕ್ತ ಪದ ಓದಿದ. ಸಂಜೆ ಆಟ ಆಡಿ ಓದಿದ ಅನಂತರ ಊಟ ಮಾಡುತ್ತೇನೆ. ನಂತರ 5ನೆಯ ಬಿಟ್ಟ ಸ್ಥಳ, ಡ್ಯಾಶ್ ಮೇಲೆ ಹಾಲನ್ನು ಇಡಲಾಗಿದೆ. ಒಲೆಯ ಮೇಲೆ ಹಾಲನ್ನು ಇಡಲಾಗಿದೆ. ಈ ರೀತಿಯಲ್ಲಿ ನೀವು ಸಹ ಸೂಕ್ತವಾದ ಪದವನ್ನು ಆರಿಸಿ ಬರೆಯಿರಿ ಮಕ್ಕಳೇ. ನಂತರ ಮುಖ್ಯ ಪ್ರಶ್ನೆ, ಕೆಳಗೆ ನೀಡಿರುವ ವಾಕ್ಯಗಳನ್ನು ಆವರಣದಲ್ಲಿ ನೀಡಿರುವ ಅಕ್ಷರಗಳಲ್ಲಿ ಸೂಕ್ತವಾದುದನ್ನು ಆರಿಸಿ ಪೂರ್ಣಗೊಳಿಸಿ. ಇಲ್ಲಿ ಕೊಟ್ಟಿರ್ತಕ್ಕಂತಹ ಬಿಟ್ಟ ಸ್ಥಳಗಳಿಗೆ ಇಲ್ಲಿ ಕೊಟ್ಟಂತಹ ಅಕ್ಷರಗಳು ಯಾವ ಹೊಂದಿಕೆಯಾಗ್ತವೋ ಅಂತಹ ಅಕ್ಷರಗಳನ್ನು ನೀವು ಆರಿಸಿ ಇಲ್ಲಿ ಬರಿಬೇಕು ಮಕ್ಕಳೇ. ನೋಡಿ, ಕಾವೇರಿ ಕೊಡಗಿನ ಭಾಗಮಂಡಲದ ಬೆಟ್ಟದ ಬಳಿ ಕಿರಿದಾಗಿ ಹುಟ್ಟಿ ಕೆಳಗೆ ಹರಿಯುತ್ತದೆ. ನಂತರ 2ನೆಯ ಬಿಟ್ಟ ಸ್ಥಳ, ನದಿಯನ್ನು ದಾಟಿ ಆಚೆಯ ದಡ ಸೇರಿದರೆ ದೊಡ್ಡ ಆಲದ ಮರ ಕಾಣುತ್ತದೆ. ನಂತರ 3ನೆಯ ಬಿಟ್ಟ ಸ್ಥಳ, ಕಾವೇರಿ ಹಾವಿನಂತೆ ಹೊರಳಿ ಹರಿಯುವ ನದಿ. ಹೀಗೆ ಸೂಕ್ತವಾದ ಅಕ್ಷರಗಳನ್ನು ಆ ಪದಗಳಿಗೆ ಹೊಂದಿಸಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ ಮಕ್ಕಳೇ. ಹಾಗಾದರೆ ಮಕ್ಕಳೇ, ಈ ಪದದಲ್ಲಿ ಬಂದಿರತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಧನ್ಯವಾದಗಳು.
ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.